ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಬಳಿ ದೊಡ್ಡ ದುರಂತ ತಪ್ಪಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೃಹತ್ ಕಟ್ಔಟ್ ಧರಾಶಾಹಿಯಾಗಿದೆ. ಪ್ರಸನ್ನ ಥಿಯೇಟರ್ ಮುಂದೆ ಕೋಟಿಗೊಬ್ಬ ಸಿನಿಮಾಗೋಸ್ಕರ ಈ ಕಟ್ಔಟನ್ನು ಹಾಕಲಾಗಿತ್ತು. ಈ ಒಂದು ಕಟ್ಔಟ್ ಭಾರೀ ಗಾಳಿ ಮಳೆಗೆ ಧರೆಗುರುಳಿದೆ. ಇದರಿಂದಾಗಿ 2 ಆಟೋಗಳಿಗೆ ಹಾನಿಯಾಗಿದೆ. ಪ್ರಸನ್ನ ಥಿಯೇಟರ್ನ ಮುಂಭಾಗದಲ್ಲಿ ಕೋಟಿಗೊಬ್ಬ ಸಿನಿಮಾದ ರಿಲೀಸ್ಗೋಸ್ಕರ ಒಂದು ಕಟ್ಔಟನ್ನು ಹಾಕಲಾಗಿತ್ತು. ಇನ್ನೂ ಕೂಡ ಆ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಗಾಳಿ ಮಳೆಗೆ ಮರಗಳೆಲ್ಲವೂ ಕೂಡ ವಾಲಾಡ್ತಿದ್ದಾವೆ ಅಂತ. ಸೊ ಅದೇ ಥರ ಆ ಭಾರಿ ಗಾಳಿಗೆ ಸಿಲುಕಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೃಹತ್ ಕಟ್ಔಟ್ ಏನು ಹಾಕಲಾಗಿತ್ತು ಅದು ಕೂಡ ಧರೆಗುರುಳಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಲಿ ಅಥವಾ ಗಾಯದ ವರದಿ ಆಗಲಿ ಎಲ್ಲೂ ಕೂಡ ಆಗಿಲ್ಲ. ಬಟ್ ನಿಂತಿದ್ದಂಥ 2 ಆಟೋಗಳು ಹಾನಿಯಾಗಿದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಪ್ರಸನ್ನ ಥಿಯೇಟರ್ ಮುಂಭಾಗ ಕೋಟಿಗೊಬ್ಬ 2 ಸಿನಿಮಾಗೋಸ್ಕರ ಹಾಕಲಾಗಿದ್ದಂಥ ಇದು ಬೃಹತ್ ಕಟ್ಔಟ್, ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಟ್ಔಟ್ ಇದು. ಆ್ಯಂಡ್ ಇದು ಕೂಡ ಇವತ್ತು ಭಾರೀ ಗಾಳಿ ಮಳೆಗೆ ಸಿಲುಕಿ ಧರಾಶಾಹಿ ಆಗಿದೆ. ಸ್ಟಾಪ್ ಮಾಡಿಸ್ಬಿಡು. ಇದು ಪ್ರಸನ್ನ ಥಿಯೇಟರ್ ಮುಂಭಾಗ ಕೋಟಿಗೊಬ್ಬ ಸಿನಿಮಾದ ರಿಲೀಸ್ ಸಂದರ್ಭದಲ್ಲಿ ಹಾಕಲಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೃಹತ್ ಕಟ್ಔಟ್. ಇದು ಕೂಡ ಇವತ್ತು ಭಾರೀ ಗಾಳಿ ಮಳೆಗೆ ಸಿಲುಕಿ ಧರಾಶಾಹಿಯಾಗಿತ್ತು. ಆ್ಯಂಡ್ ಪೊಲೀಸರು ತಕ್ಷಣ ಅದಕ್ಕೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ತತ್ಕ್ಷಣಕ್ಕೆ ಇದು ಬಿದ್ದಿಲ್ಲ, ಸ್ವಲ್ಪ ವಾಲಿತ್ತು. ಆಗಲೇ ಪೊಲೀಸರು ಎಚ್ಚೆತ್ಕೊಂಡಿದ್ರು. ಯಾಕಂದರೆ ಪ್ರಸನ್ನ ಥಿಯೇಟರ್ ಮುಂಭಾಗನೇ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಇದೆ. ಸೊ ಹೀಗಾಗಿ ಪೊಲೀಸರು ಆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ನಂತರ ಅದು ವಾಲ್ತಾ ಇರುವಂಥ ಸಂದರ್ಭದಲ್ಲೇ ರೋಡನ್ನು ಬ್ಲಾಕ್ ಮಾಡಿದರು. ಆ್ಯಂಡ್ ಅದು ಬಿದ್ದ ನಂತರ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಅದೃಷ್ಟವಶಾತ್ ಈ ಒಂದು ದುರ್ಘಟನೆಯಲ್ಲಿ ಯಾವುದೇ ಥರದ ಪ್ರಾಣಹಾನಿಯಾಗಲಿ ಅಥವಾ ಗಾಯಾಳುಗಳ ವರದಿ ಆಗಿಲ್ಲ.